ಅಂದರೆ ದುರ್ಗಾ ಕಾಣೆ ಆಗಿದ್ದಾಳ ಅಥವಾ ಕಾಣೆ ಆಗೋ ಹಾಗೆ ಮಾಡಿದಾರ? ದುರ್ಗಾ ಏನಾದರೂ ಡೇಂಜರಲ್ಲಿ ಇರ್ಬೋದಾ ಅಥವಾ ಇಲ್ವೇ ಇಲ್ವಾ? ಬಿಡ್ತು ಇಲ್ಲ, ಈ ಥರ ಎಲ್ಲ ಮಾತಾಡಬಾರ್ದು. ಬಟ್ ಇದರಲ್ಲಿ ಏನೋ ರಹಸ್ಯ ಇದೆ. ಇದಕ್ಕೆಲ್ಲ ಕಾರಣ ಪ್ರಾರ್ಥನಾನೇ. ಮಂತ್ರ ಆನ್ಸರ್ ಮಾಡು. ಬಿಡಲ್ಲ ಇವನು, ಜೀವ ತೆಗ್ದೇ ಹೋಗ್ತಾನೆ ಅನ್ಸುತ್ತೆ. ನಾನೊಬ್ಳು ಹುಚ್ಚಿ ಥರ ಬಂದಿಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮಂತ್ರ ಹೇಳ್ತೀನಿ ಅಭಿ, ಎಲ್ಲ ಹೇಳ್ತೀನಿ. ನಾನು ಯಾಕೆ ಹೊರಗಡೆ ಹೋಗ್ತೀನಿ, ಯಾರನ್ನ ವೇಟ್ ಮಾಡಕ್ಕೆ ಹೊರಗಡೆ ಹೋಗ್ತೀನಿ, ಎಲ್ಲ ನಿನ್ನ ಪ್ರಶ್ನೆಗಳಿಗೂ ಉತ್ತರ ಹೇಳ್ಬಿಡ್ತೀನಿ. ಹೌದು, ನಾನು ಹಳೇದನ್ನೆಲ್ಲ ನೆನಪು ಮಾಡ್ಕೊಳಕ್ಕೆ ಹೋದರೆ ನನಗೆ ತುಂಬ ಫ್ರಸ್ಟ್ರೇಟ್ ಆಗುತ್ತೆ. ಯಾರೋ ನನ್ನ ತಲೆಗೆ ಸುತ್ತಿಗೆ ತಗೊಂಡು ಹೊಡೆದಾಗುತ್ತೆ. ತಲೆ ತುಂಬ ಪೇನ್ ಆಗುತ್ತೆ. ಆಮೇಲೆ ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೌದು, ನಾನು ಹೊರಗಡೆ ಹೋಗ್ತೀನಿ. ಇಷ್ಟು ವರ್ಷ ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಯಾರ ಜೊತೆಗಿದ್ದೆ? ನಾನೊಬ್ಬಳೇ ನನ್ನ ಜೀವನನ ಹೇಗೆ ಸರ್ವೈವ್ ಮಾಡ್ಕೊಂಡು ಬಂದೆ? ಇದೆಲ್ಲ ನನಗೆ ಯಾವುದೂ ನೆನಪಿಲ್ಲ. ಆದರೂ ನಾನು ಹೊರಗಡೆ ಹೋಗ್ತೀನಿ. ಯಾಕಂದರೆ ಹೊರಗಡೆ ನನ್ನವರು ಅಂತ ಒಬ್ಬರಿದ್ದಾರೆ. ಇಷ್ಟು ದಿನ ನನ್ನನ್ನು ನೋಡಿಕೊಂಡವರು, ನನ್ನನ್ನು ಜೋಪಾನವಾಗಿ ಕಾಪಾಡಿದವರು ಒಬ್ಬರಿದ್ದಾರೆ. ಏನೇ ವಿಷಯ ಇದ್ದರೂ ನಾನು ಅವ್ರ ಹತ್ರನೇ ಹೇಳ್ಕೊಳ್ಳೋದು, ಅವ್ರ ಹತ್ರನೇ ಹಂಚ್ಕೊಳ್ಳೋದು. ನಾನು ಮುಂದೆ ಏನು ಮಾಡಬೇಕು, ಹೇಗಿರಬೇಕು ಅದನ್ನೆಲ್ಲ ಅವರೇ ಹೇಳ್ಕೊಡೋದು. ಅದಕ್ಕೆ ಆಗಾಗ ನಾನು ಹೊರಗಡೆ ಹೋಗ್ತಿರ್ತೀನಿ. ನಿನಗೋಸ್ಕರ ಅಂತ ಒಬ್ಬರು ಹೊರಗಡೆ ಇದ್ದಾರ? ಯಾರದು? ಹೇಳ್ತೀನಿ ಅಭಿ, ನನಗೆ ಅಂತ ಹೊರಗಡೆ ಇರೋರು, ನನ್ನನ್ನು ಜೋಪಾನವಾಗಿ ಕಾಪಾಡಿದವರು ಬೇರೆ ಯಾರೂ ಅಲ್ಲ. ಅವರು ನಿನಗೂ ಗೊತ್ತಿರೋರೆ. ಅವರು ಈ ಮನೆಯವರೇ ಕೂಡ. ಮಂತ್ರ ಯಾರದು? ಅಂದ್ರೆ ಆ ಭಗವಂತ, ಆ ದೇವರು, ಪರಮಾತ್ಮ ಅಂತಾರಲ್ಲ, ಅವನೇ ನನ್ನನ್ನು ನೋಡ್ಕೊಂಡಿದ್ದು. ನಾನು ಹೊರಗಡೆ ದೇವಸ್ಥಾನಕ್ಕೆ ಅಂತ ಹೋಗ್ತೀನಿ. ನನ್ನ ಕಷ್ಟನೆಲ್ಲ ಅವನ ಹತ್ರ ಹೇಳ್ಕೊತೀನಿ. ಆಗ ನನಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ನಾನು ಈ ಮನೆಗೆ ಬಂದಾಗ ನನಗೇನೂ ನೆನಪಿರಲಿಲ್ಲ. ಆಮೇಲೆ ಎಲ್ಲ ನೆನಪಿಗೆ ಬಂತು, ಎಲ್ಲ ಪ್ರೀತಿನೂ ವಾಪಸ್ ಸಿಕ್ತು. ಆದರೆ ನನ್ನ ಗಂಡ ಮಾತ್ರ ನನಗೆ ವಾಪಸ್ ಸಿಕ್ಕಲೇ ಇಲ್ಲ ಅಭಿ. ನನ್ನ ಕುತ್ತಿಗೆ ಖಾಲಿ ಇದೆಯಲ್ಲ ಅಂತ ದೇವಸ್ಥಾನದಲ್ಲಿ ತಾಳಿ ಕಟ್ಟೋಕೆ ಕೇಳ್ಕೊಂಡೆ. ಆದರೆ ಅದು ಆಗಲಿಲ್ಲ. ಇದಕ್ಕಿಂತ ಒಂದು ಹೆಣ್ಣಿಗೆ ನೋವಿನ ವಿಷಯ ಇನ್ನೇನಿರುತ್ತಬಿ? ಏನಿರುತ್ತೆ ಹೇಳು? ಅದಕ್ಕೆ ಅದನ್ನೆಲ್ಲ ಹೇಳ್ಕೊಳ್ಳೋಕೆ ಆಗಾಗ ನಾನು ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ಗರ್ಭಗುಡಿ ಮುಂದೆ ಕೂತ್ಕೊಂಡು ನನ್ನ ನೋವನ್ನೆಲ್ಲ ಹೇಳ್ಕೊತೀನಿ. ನನ್ನ ಮನಸ್ಸು ಹಗುರ ಆದಮೇಲೆ ನಾನು ಬರ್ತೀನಿ.
ನೀನು ಕೇಳ್ಬೋದು, ನಿನ್ನ ಹಳೆ ಫ್ರೆಂಡ್ಸು, ನಿನ್ನ ಹಳೆ ಸಂಬಂಧಗಳು ಯಾವುದು ನಿನಗೆ ನೆನಪಿಲ್ವಾ ಅಂತ. ನೆನಪಿದ್ರು ಅವ್ರು ಯಾರು ನನಗೆ ಬೇಡ ಅಭಿ. ನನಗೆ ನೀನು ಬೇಕು ಅಭಿ. ನೀನಷ್ಟೇ ನನಗೆ ಮುಖ್ಯ, ನೀನಷ್ಟೇ. ಅಂತರ ಕಾಮ್ ಡೌನ್. ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಈ ಪ್ರಶ್ನೆ ಕೇಳಿಲ್ಲ, ಬೇಜಾರು ಮಾಡ್ಕೋಬೇಡ. ಅಪ್ಪ, ಈ ಕಣ್ಣೀರೇ ನನ್ನನ್ನು ಕೊನೆಗೂ ಕಾಪಾಡ್ಬಿಡ್ತು. ಯಾವುದಕ್ಕೂ ಇನ್ನೊಂದು ಸ್ವಲ್ಪ ಕಣ್ಣೀರನ್ನ ಸ್ಟಾಕ್ ಇಟ್ಕೊಳ್ಳೋದು ಒಳ್ಳೇದು. ಇವ್ನು ಯಾವಾಗ ಬೇಕಿದ್ರೂ ರೆಬಲ್ ಆಗ್ಬೋದು. ಆ ಟೈಮಲ್ಲೆಲ್ಲ ಒಂದೆರಡು ಹನಿ ಕಣ್ಣೀರು ಸುರಿಸ್ಬಿಟ್ರೆ ಇವ್ನು ಹೇಗೋ ಮೇಂಟೈನ್ ಮಾಡ್ಕೋಬೋದು. ಇರಲಿ ಬಿಡು ಅಭಿ, ಹೆಣ್ಣಿಗೆ ಇಂಥ ನೋವೆಲ್ಲ ಸಹಜ. ಆದರೆ ಪ್ಲೀಸ್, ನಿನ್ನ ಮನಸ್ಸಲ್ಲಿ ಇನ್ನೇನೇ ಡೌಟ್ ಇದ್ರು ನನ್ನ ಹತ್ರ ಡೈರೆಕ್ಟಾಗಿ ಕೇಳು, ಆಯಿತಾ? ಓಕೆ, ನೀ ಸಮಾಧಾನ ಮಾಡ್ಕೊ. ಕೂತ್ಕೊ, ನೀನು ಕೂತ್ಕೊ, ರಿಲ್ಯಾಕ್ಸ್ ಮಾಡು. ನಾನು ಆಮೇಲೆ ಸಿಗ್ತೀನಿ. ಅಂತರ ಆದರೂ ನನ್ನ ಪ್ರಶ್ನೆಗಳಿಗೆ ನೀನು ಸರಿಯಾಗಿ ಉತ್ತರ ಕೊಡಲಿಲ್ಲ. ಅಮ್ಮ, ತುಂಬಾ ತಲೆ ನೋವ್ತೀರ ಅಮ್ಮ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಒಂದು ಲೋಟ ಕಾಫಿ ಮಾಡ್ಕೊಡು ಅಮ್ಮ. ನಾನು ನಿಂಗೆ ಕೇಳ್ತಿರೋದು ಅಮ್ಮ. ಈ ಅಮ್ಮ ಇನ್ನ ಎದ್ದೇ ಇಲ್ಲ ಅನ್ಸುತ್ತೆ. ಅಯ್ಯೋ ಅಮ್ಮ, ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋದ್ಲು? ಫೋನ್ ಮಾಡ್ತೀನಿ. ಅಮ್ಮನ ಫೋನ್ ಇಲ್ಲೇ ಇದೆ. ಎಲ್ಲಿಗೆ ಹೋದ್ಲು? ಏನಮ್ಮ ಬೆಳಗ್ಗೆ ನಿಮ್ಮ ಅಮ್ಮನ ಪೂಜಾ ಪಟ್ನ ಮಾಡ್ತಾ ಇರೋ ಹಂಗಿದೆ? ಅಪ್ಪ, ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ದೇ ಇರೋದಕ್ಕೆ ಅವಳೇನ್ ದೇವರೇನಮ್ಮ? ಇಲ್ಲ, ಎಲ್ಲೋ ಇರ್ತಾಳ ನೋಡು. ಇಲ್ಲ ಅಪ್ಪ, ನಾನು ಎಲ್ಲ ಕಡೆ ಹುಡುಕ್ತೆ, ಅಮ್ಮ ಕಾಣಿಸ್ತಿಲ್ಲ. ರಾತ್ರಿ ಎಲ್ಲ ನನ್ನ ಜೊತೆನೆ ಇದ್ಲಲ್ಲಮ್ಮ. ಬೆಳಿಗ್ಗೆ ಇಷ್ಟು ಬೇಗ ಎಲ್ಲಿ ಹೋಗಕ್ ಸಾಧ್ಯ? ಓ, ತಡಿ, ನಾನು ವಾಕಿಂಗ್ ಹೋಗಕ್ ರೆಡಿ ಆದಾಗ ಅವಳು ಹಾಸಿಗೆ ಮೇಲೆ ಇರಲಿಲ್ಲ. ವಾಶ್ರೂಮ್ ಹೋಗಿರ್ತಾಳೆ ಅಂತ ಸುಮ್ಮನಾದೆ. ನನ್ನ ಪಾಡಿಗೆ ನಾನು ವಾಕಿಂಗ್ ಹೋಗಿ ಬಂದಿದ್ದೀನಿ. ಹಾಗಿದ್ರೆ ಅದಕ್ಕೂ ಮುಂಚೆನೆ ಎದ್ದು ಎಲ್ಲೋ ಹೋಗಿದ್ದಾಳೆ ಅನ್ಸುತ್ತೆ. ಮೊಬೈಲು ಇಲ್ಲೇ ಇದೆ ಅಪ್ಪ. ಕೇಳದೆ ಎಲ್ಲಿಗಮ್ಮ ಹೋಗಕ್ ಸಾಧ್ಯ? ಅಪ್ಪ, ನೀನೇನಾದ್ರೂ ಅಮ್ಮಂಗೆ ಬೈದ್ಯಾ? ಏ, ನಾನೇನು ಬೈದಿಲ್ಲಮ್ಮ, ಮಾಮೂಲಿಯಾಗಿ ಮಾತಾಡಿದ್ದೆ. ಅಂದ್ರೆ ಒಂದು ಸ್ವಲ್ಪ ಮಾತು ಖಾರವಾಗಿತ್ತೇನೋ. ನೀನು ನೋಡಿದ್ರೆ ನನ್ನನ್ನೇ ಅಪರಾಧಿ ಥರ ನೋಡ್ತೀಯಲ್ಲಮ್ಮ. ನಾನು ಏನು ಹೇಳಿದೆ ಅಂದರೆ, ನೀನು ಸರಿಯಾಗಿದ್ದಿದ್ರೆ ಲೀಲಾ ನೆಮ್ಮದಿಯಾಗಿರೋಳು, ನಿನ್ನಿಂದಾನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದೆ. ಅದು ಬಿಟ್ಟು ಬೇರೇನು ಬೈದಿಲ್ಲಮ್ಮ. ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಅಪ್ಪ, ನಾನು ನಿನ್ನ ಮೇಲೆ ಆರೋಪ ಮಾಡ್ತಿಲ್ಲ. ಆದರೆ ನಂಗೆ ಯಾಕೋ ಅಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನಿಸ್ತಿದೆ. ದುರ್ಗನ್ ಬಗ್ಗೆ ಇವ್ರ ಹತ್ರ ಹೇಳಿದ್ರೆ ಇವ್ರು ನನ್ನ ಮಾತನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ. ಆದರೆ ಮನೆಯವರೆಲ್ಲ ನಂಬ್ತಾರೆ. ದುರ್ಗ ಕಾಣೆ ಆಗಿರೋದ್ರಲ್ಲಿ ಅಂತ್ರನ್ ಕೈವಾಡ ಇದೆ ಅಂದರೆ ಅವ್ರಿಗೆ ಮಾತನ್ನ ನಂಬೋದು. ಬಟ್ ಅದಕ್ಕಿಂತ ಮುಂಚೆ ಅಂತ್ರನ್ ಜಾಗದಲ್ಲಿ ಪ್ರಾರ್ಥನಾ ಇದ್ದಾಳೆ ಅನ್ನೋದು ಅವ್ರಿಗೆಲ್ಲ ಗೊತ್ತಾಗಬೇಕು. ಅವ್ರಿಗೆಲ್ಲ ಡೌಟ್ ಬರಬೇಕು. ಇವ್ರ ಮುಂದೆ ಹೋಗಿ ನಾನು ಅಂತ್ರನ್ ಬಗ್ಗೆ ಮಾತಾಡಿದ್ರೆ ನನ್ನ ಮೇಲೆ ಕೂಗಾಡ್ಬಿಡ್ತಾರೆ. ಆಗ ಅದನ್ನು ಪ್ರಾರ್ಥನಾ ಕೇಳಿಸ್ಕೊಂಡು ಹುಷಾರಾಗ್ಬಿಡ್ತಾಳೆ. ಆ ಥರ ಮಾತ್ರ ಆಗಬಾರ್ದು. ಒಬ್ಬೊಬ್ಬರಾಗಿ ಎಲ್ಲರಿಗೂ ಪ್ರಾರ್ಥನೆ ಮೇಲೆ ಡೌಟ್ ಬರಬೇಕು. ಆ ಡೌಟ್ ಬಂದಾಗ ಅವ್ರು ಎಲ್ಲರೂ ಆ ವಿಷಯನ ಸೀರಿಯಸ್ ಆಗಿ ತಗೊಂಡು ಟೀಮ್ ಅಪ್ ಆಗ್ತಾರೆ. ಕರೆಕ್ಟ್. ಅವ್ರಿಗೆಲ್ಲರಿಗೂ ಡೌಟ್ ಬರಬೇಕು ಅಂದರೆ ಡೌಟ್ ಬರೋ ಹಾಗೆ ನಾನು ಮಾಡಬೇಕು.
ವಿಶ್ವರೂಪ್ ವಿಶ್ವರೂಪ್ ಎಸ್ ಸರ್. ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್? ಮನೆಗೆ ಯಾವ್ದಾರ ಲೆಟ್ರ್ ಬಂತ? ಸರ್ ಎಲ್ಲ ಲೆಟರ್ ಇಲ್ಲೇ ಇದೆಯಲ್ವಾ ಸರ್? ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಿಶೇಷವಾದ ಲೆಟರ್ ಇದೆಯಾ ಸರ್? ನಿನಗೆ ಬೇಕಾದ? ಬೇಡ ಸರ್. ನನ್ನ ಗಂಡ ನಾನು ಕೊಟ್ಟಿರೋ ಲೆಟರ್ ಬಗ್ಗೆ ಕೇಳ್ತಾ ಇದ್ದಾರೆ. ಕಟ್ ಕಟ್ ವೆರಿ ಕಟ್. ಸರ್ ಮನೆಗೆ ಬರೋ ಎಲ್ಲ ಲೆಟರ್ಸು ಮೇಲ್ ಬಾಕ್ಸಲ್ಲಿರುತ್ತೆ. ಅದನ್ನು ನಾನೇ ತಗೊಂಡು ಬಂದು ಯಾರ್ಯಾರ ಹೆಸರಿಗೆ ಲೆಟರ್ ಬಂದಿದ್ಯೋ ಅಂತ ವಿಂಗಡಿಸಿ ಅವ್ರಿಗೆ ನಾನೇ ತಗೊಂಡು ಹೋಗಿ ಕೊಡ್ತೀನಿ. ನನಗೆ ಅಂತ ಬಂದಿರೋ ಲೆಟರ್ಗಳು ಎಲ್ಲಿದೆ? ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ಸರ್. ವಿಶ್ವರೂಪ್, ನಾನು ಕೇಳ್ತಿರೋ ಲೆಟ್ರಲ್ಲಿ ನನ್ನ ಹೆಸರಿಲ್ಲ. ಹಾಗಾದರೆ ಆ ಲೆಟರ್ನ ನಾನು ಯಾರಿಗೂ ಕೊಟ್ಟಿರಲ್ಲ ಸರ್. ಯಾರಿಗೆ ಬಂದಿದೆ ಅಂತ ನೀವು ಗೊತ್ತಿಲ್ಲದೆ ಇರೋ ಲೆಟರ್ನ ನಾನು ಯಾರಿಗೆ ಕೊಡೋಕ್ಕಾಗುತ್ತೆ ಸರ್? ಇದು ಕೊಟ್ಟರು ಅದು ನ್ಯಾಯನಾ? ನೀವೇ ಹೇಳಿ. ವಿಶ್ವರೂಪ್, ಇರಿಟೇಟ್ ಮಾಡ್ಬೇಡ. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು, ಲೆಟರ್ ಬಂದಿದ್ಯಾ ಇಲ್ವಾ? ಸರ್ ಬೆಳದಿಂಗಲ ಬಾಲೆ ಅಂತ ಒಂದು ಲೆಟರ್ ಬಂದಿದೆ. ಆ ಬೆಳದಿಂಗಲ ಬಾಲೆ ಯಾರು ಅಂತ ಅನಂತನಾಗ್ ಸರ್ ಥರ ನಾನು ಹುಡುಕಿದೆ ಸರ್, ಆದರೂ ಸಿಕ್ಕಿಲ್ಲ. ಅದಕ್ಕೆ ಸುನಿಲ್ ಕುಮಾರ್ ದೇಸಾಯಿ ಸರ್ ಹತ್ರನೇ ಕೇಳೋಣಂತ ಅವ್ರ ನಂಬರ್ ಹುಡುಕಿದೆ, ಅದು ಸಿಕ್ಕಿಲ್ಲ ಸರ್. ಅದಕ್ಕೆ ನಾನೇ ಇಟ್ಕೊಂಡೆ ಸರ್. ಅದೇ ಲೆಟ್ರೆ ಎಲ್ಲಿದೆ ಅದು? ಎಷ್ಟು ಎಕ್ಸೈಟ್ ಆಗ್ತಿದ್ದಾರೆ ನನ್ನ ಗಂಡ. ಸರ್ ಅದು ನನ್ನ ಹತ್ರನೇ ಇದೆ, ಟೇಬಲ್ ಮೇಲೆ ಇಟ್ಬಿಡ್ತೀನಿ ಸರ್. ತಲೆ ಕೆಟ್ಟಿದ್ಯಾ? ಕಣ್ಮುಂದೆ ನಾನು ನಿಂತಿದ್ದೀನಿ, ಟೇಬಲ್ ಮೇಲೆ ಇಡ್ತೀನಿ ಅಂತಿದ್ಯಲ್ಲ, ಕೊಡೋದನ್ನ. ನಾನು ಬರ್ದಿರೋ ಲೆಟರ್ನ ಕದ್ದು ಮುಚ್ಚಿ ಓದಕ್ಕೆ ಹೋಗ್ತಿದ್ದೀರಾ ಅಂತ ನಂಗೆ ಗೊತ್ತು. ನನ್ನ ಪ್ರೀತಿ ಮಾತು ಅದೆಷ್ಟು ನಿಮ್ಮ ಮನಸ್ಸಲ್ಲಿ ಆಳವಾಗಿ ಇಳಿದಿದೆ ಅಂತ ನಾನು ನೋಡಬೇಕು. ಛೇ, ಅಮ್ಮ ಹೊರಗೂ ಇಲ್ಲ. ನನ್ನ ಡೌಟ್ ಕರೆಕ್ಟ್ ಆಗಿದೆ. ಅಮ್ಮ ನಿಜವಾಗ್ಲೂ ಮನೆ ಬಿಟ್ಟು ಹೋಗಿದ್ದಾಳೆ. ಅಪ್ಪ ಅಪ್ಪ, ಅಮ್ಮನ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದೆಮ್ಮ, ಅವ್ರು ಯಾರ ಮನೇಲೂ ಇಲ್ಲ. ನೀನು ಹೇಳ್ತಾ ಇರೋದೇ ಸರಿ ಅನ್ಸುತ್ತಮ್ಮ. ನಿಮ್ಮಮ್ಮ ಮನೆ ಬಿಟ್ಟು ಹೋಗಿರ್ಬೇಕು. ಅಯ್ಯೋ ಇವ್ರೆ, ನಾನೇನು ಬೇಕಂತ ಹೇಳಿಲ್ಲಲ್ಮ್ಮ, ಮಾಮೂಲಿಯಾಗಿ ಮಾತಾಡಿದೆ. ಇದಕ್ಕೆ ಮುಂಚೆ ಏನೇನೋ ಅಂದಿದ್ದೀನಿ, ಅದನ್ನೆಲ್ಲ ಸಹಿಸ್ಕೊಂಡಿದ್ದಾಳೆ. ನಾನೇನು ಅವಳಿಗೆ ನೋವಾಗಲಿ ಅಂತ ಹೇಳ್ತೀನೇನಮ್ಮ, ಮಾಡಿರೋ ತಪ್ಪನ್ನು ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಅದರಿಂದ ಇಷ್ಟೊಂದು ಆತಂಕ ನಮಗೆ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲಮ್ಮ. ಅಪ್ಪ, ಅಮ್ಮ ಇದ್ದಾಗ ಅವಳು ಮಾಡಿರೋ ತಪ್ಪಿಗೆ ಕೋಪ ಬರ್ತಿತ್ತು. ಆದ್ರೆ ಇವಾಗ ಅವಳು ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅಳು ಬರ್ತಿದೆ ಅಪ್ಪ. ಸಮಾಧಾನ ಮಾಡ್ಕೊಂಬರಿ, ಸಮಾಧಾನ ಮಾಡ್ಕೊ. ಆದರೆ ಚುಕ್ಕಿ, ಕೌಸಲ್ಯ ಬಟ್ಟೆ ಎಲ್ಲ ಮನೆಯಲ್ಲೇ ಇದೆ ಅಂದರೆ ನಿಮ್ಮಮ್ಮ ಉಟ್ಟು ಬಟ್ಟೆಯಲ್ಲೇ ಮನೆ ಬಿಟ್ಟು ಹೋಗಿದ್ದಾಳೆ ಅಮ್ಮ. ಅಮ್ಮಂಗೆ ತುಂಬಾ ನೋವಾಗಿ ಉಟ್ಟು ಬಟ್ಟೆಯಲ್ಲೇ ಹೋಗಿರ್ಬೇಕು. ಅವಳು ಹೀಗೆಲ್ಲ ಮಾಡಲ್ಲಮ್ಮ. ಇಲ್ಲೇ ನನಗೆ ಅನುಮಾನ ಬರ್ತಾ ಇರೋದು. ಅನುಮಾನನ? ಏನಪ್ಪ? ಕೌಸಲ್ಯ ಈ ಮನೇಲಿದ್ರೆ ತಾನು ಬಯಸ್ಕೋಬೇಕು, ತಾನು ಅನ್ಕೊಂಡ್ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂತರ ಜೊತೆ ಏನಾದರೂ ಕೈ ಜೋಡ್ಸಕ್ಕೆ ಹೋಗಿದ್ದಾಳ. ಇದರಿಂದ ನಮ್ಮ ಲೀಲಾಗೆ ಎಷ್ಟು ದೊಡ್ಡ ನಷ್ಟ ಆಗುತ್ತೆ ಗೊತ್ತೇನಮ್ಮ? ಏನಾಗುತ್ತಪ್ಪ? ನೋಡು, ನಾವಿವಾಗ ಏನು ಮಾಡ್ತಾ ಇದ್ದೀವಿ, ಅಂತರ ಕೌಸಲ್ಯನ ಜೊತೆ ಸೇರಿಕೊಂಡು ಏನೇನು ಪ್ಲಾನ್ ಮಾಡ್ತಾ ಇದ್ದಾಳೋ ಅದನ್ನೆಲ್ಲ ಲೀಲಂಗೆ ಹೇಳ್ತಾ ಇದ್ದೀವಿ. ಒಂದು ವೇಳೆ ಅಂತರ ಕೌಸಲ್ಯ ಕೈ ಜೋಡಿಸ್ಬಿಟ್ರೆ ಆವಾಗ ಅಂತರಂಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆವಾಗ ಅವಳು ಹುಷಾರಾಗ್ಬಿಡ್ತಾಳೆ. ಇದರಿಂದ ಲೀಲಂಗೆ ನಷ್ಟ ಅಲ್ಲೇನಮ್ಮ? ನಾನು ಅವತ್ತೇ ಹೇಳಲಿಲ್ವಾ, ಕ್ರಿಮಿನಲ್ಗಳು ಜೊತೆ ಇರೋದು ತಪ್ಪಲ್ಲಮ್ಮ. ಆದರೆ ಕ್ರಿಮಿನಲ್ಗಳಿಗೆ ಅವ್ರ ಕ್ರಿಮಿನಲ್ ಬುದ್ಧಿ ನಮಗೆ ಗೊತ್ತಾಗಿದೆ ಅಂತ ಅರಿವಾಗ್ಬಿಟ್ರೆ ಆಮೇಲೆ ನಮ್ಮ ಜೀವನ ನರಕ ಮಾಡಿಬಿಡ್ತಾರೆ. ಅಪ್ಪ, ಹಾಗಿದ್ರೆ ಲೀಲಾ ಅಕ್ಕನ ಗತಿ? ಏಜೆ ಬಂದು ಅಷ್ಟೆಲ್ಲ ಪ್ರಶ್ನೆ ಮಾಡೋವರೆಗೂ ನೀನು ಹೇಗೆ ಬಿಟ್ಕೊಂಡೆ? ಹೇಗೆ ಬಿಟ್ಕೊಂಡೆ ಅಂದರೆ ನಮ್ಮ ಕೈಯಲ್ಲಿ ಏನಿದೆ? ಅವನು ಏಜೆ, ಅವನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವನ ಕಂಟ್ರೋಲಲ್ಲಿ ನಾವಿರೋ ಹಾಗಾಗಿದೆ. ನನ್ನ ಕೈನಲ್ಲಿ ಏಜನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಾನೆ ಅಂತರ ರೂಪದಲ್ಲಿರೋ ನಿನ್ನನ್ನು ಕರೆಸಿದ್ದು. ಅವನನ್ನ ಬಗ್ಸೋದಕ್ಕೆ ಪ್ರೀತಿಯಿಂದ ಮಾತ್ರ ಸಾಧ್ಯ. ಆ ವಿಷಯನ ನೀನು ಮರ್ತಿದ್ಯಾ ಅಂತ ಅನ್ಸುತ್ತೆ. ಇಲ್ಲ, ನಾನು ಮರ್ತಿಲ್ಲ. ನಾನು ನನ್ನ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಆದ್ರೆ ಟ್ರೈ ಮಾಡ್ತೀನಿ, ನನ್ನ ಕೈನಲ್ಲಿ ಆಗುತ್ತೆ ಇಲ್ವಾ ನೋಡೋಣ ಅನ್ನೋದೆಲ್ಲ ಲೂಸರ್ಸ್ಗಳು ಆಡೋ ಮಾತು.
ನಿನ್ನ ಕರೆಸಿರೋದೇನಕ್ಕೆ? ನೀನು ಮಾಡ್ತಿರೋದೇನು? ಅವನು ಪ್ರಶ್ನೆ ಮಾಡಿದಾನೆ ಅಂದ್ರೆ ಅವನ ಮನಸ್ಸಲ್ಲಿ ಅನುಮಾನ ಶುರುವಾಗಿದೆ ಅಂತ ಅರ್ಥ. ಆ ಅನುಮಾನ ದೊಡ್ಡದಾಯ್ತು, ಮೊದಲು ನಿನ್ನ ನುಂಗ್ತಾನೆ, ಆಮೇಲೆ ನನ್ನವರೆಗೂ ಬರ್ತಾನೆ. ಇದೇನಾದ್ರೂ ಆಯ್ತು ಅಂತ ಇಟ್ಕೋ, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಇಲ್ಲ, ನಾನು ನಿಜವಾಗ್ಲೂ ಮಾಡ್ತೀನಿ. ಆ ಮನೆನ ಪ್ರೀತಿಯಿಂದ ಮಾತ್ರ ಕೊಲ್ಲೋಕ್ ಸಾಧ್ಯ ಅನ್ನೋ ವಿಷಯನ ಈ ಮುಂಚೆನೆ ನಾನು ನಿನಗೆ ಹೇಳಿದ್ದೀನಿ. ಹೆಣ್ಣು ಮಕ್ಕಳಿಂದ ಇಂಥ ಕೆಲಸನ ಯಾಕೆ ಮಾಡಿಸ್ತಾರೆ ಅಂತ ಗೊತ್ತಾ ನಿನಗೆ? ಕಣ್ಣೀರು. ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕರಗದಿರೋ ಜೀವನ ಇಲ್ಲ ಈ ಜಗತ್ತಲ್ಲಿ, ಅದನ್ನ ನೆನಪಿಡ್ಕೋ. ಸರಿ ಆಯ್ತು, ಆದ್ರೆ ಈಗ ದುರ್ಗಾ ವಿಚಾರ ಏನ್ ಮಾಡೋದು? ಅದನ್ನ ನಾನು ನೋಡ್ಕೋತೀನಿ. ಆದ್ರೆ ಮನೆಯಲ್ಲಿ ಯಾರಿಗೂ ನಿನ್ನ ಬಗ್ಗೆ ಅನುಮಾನ ಬರದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅನುಮಾನ ಬಂತೋ ನೀನ್ ಅನುಮಾನನೇ ಪಡ್ಬೇಕಾಗಿಲ್ಲ, ಅಷ್ಟೇ ಸುಲಭವಾಗಿ ನಿನ್ನ ಕತೆಗೆ ಕೊನೆ ಪುಟ ಬರಿಬೇಕಾಗತ್ತೆ. ಸರಿ ಆಯ್ತು, ಆದ್ರೆ ದುರ್ಗಾ ವಿಚಾರ ಮನೆಯವರೆಲ್ರಿಗೂ ಗೊತ್ತಾಗೋಕ್ ಮುಂಚೆ ಪ್ಲೀಸ್ ಅದನ್ನು ಎಂಡ್ ಮಾಡಿ. ಇಲ್ಲಾಂದರೆ ನಂಗೆ ಈ ಮನೇಲಿ ತುಂಬ ಕಷ್ಟ ಆಗೋಗುತ್ತೆ. ನಂಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ಅತ್ತೆ. ಓದಕ್ಕೆ ಮುಂಚೆ ಮೊಬೈಲ್ನ ಸೈಲೆಂಟ್ಗೆ ಹಾಕ್ಬಿಡ್ತೀನಿ. ಲೆಟರ್ ಓದುವಾಗ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು ಅಂತ ನನ್ನ ಗಂಡ ಮೊಬೈಲ್ನ ಸೈಲೆಂಟ್ ಹಾಕ್ತಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಪ್ರೀತಿಯೇ ಯಜಮಾನ್ರಿಗೆ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತಲ್ವಾ? ಬಟ್ ಸ್ಟಿಲ್ ಇಟ್ಸ್ ಓಕೆ. ಓಕೆ ಅಲ್ಲ, ನನಗೆ, ನನ್ನ ಮನಸ್ಸಿಗೆ, ನನ್ನ ಸರ್ವಸ್ವಕ್ಕೆ ನೀವೇ ನನ್ನ ಯಜಮಾನ್ರು. ನನ್ನ ಹಲವಾರು ಪತ್ರಗಳು ಮಾಲೆಯಂತೆ ನಿಮ್ಮನ್ನು ತಲುಪಿದೆ ಎಂದು ಭಾವಿಸಿದ್ದೇನೆ. ಒಂದಕ್ಕೂ ನಿಮ್ಮಿಂದ ಉತ್ತರ ಇಲ್ಲ. ಪರವಾಗಿಲ್ಲ, ನಾನು ಅದನ್ನು ಬಯಸೋದೂ ಇಲ್ಲ. ಈ ಪ್ರೇಮ ಪೂಜಾರಿದು ಕೇವಲ ಆರಾಧಿಸುವ ಕೆಲಸವಷ್ಟೇ. ಪ್ರತ್ಯಕ್ಷವಾಗಿ ವರ ನೀಡುವುದು ದೈವ ಸ್ವರೂಪರಾದ ನಮ್ಮ ಯಜಮಾನರಿಗೆ ಬಿಟ್ಟ ವಿಚಾರ. ವಾವ್, ಎಷ್ಟು ನಿಸ್ವಾರ್ಥ ಇದೆ ಈ ಲೈನ್ಸಲ್ಲಿ. ನೀವು ನನಗೆ ಮಾತ್ರ ದರ್ಶನ ಕೊಡಬೇಕು ಅಂತ ಆ ಸಾಲಲ್ಲಿ ಬರ್ತಿಲ್ಲ. ಆ ಸಾಲಲ್ಲಿ ಬರ್ತಿರೋದು ನನ್ನ ಮನಸ್ಸಲ್ಲಿದೆ. ನೀವು ನನ್ನವರಾಗೆ ಉಳಿಬೇಕು, ಅದೇ ನನ್ನ ಸ್ವಾರ್ಥ. ನನ್ನ ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನನ್ನ ಹೃದಯ ತೋಟದಲ್ಲಿ ಒಂದೊಂದು ಪ್ರೀತಿ ಸಸಿ ನಟ್ಟಾಗೆ. ಇತ್ತೀಚೆಗೆ ನನ್ನ ಮನಸ್ಸು ಬರೀ ಹಸಿರು ತುಂಬೋಗಿದೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಹೋದರೆ ಇನ್ನೇನಾಗುತ್ತೆ ಹೇಳಿ? ಇಷ್ಟೊಳ್ಳೆ ಜಾಗನ ನ್ಯಾಷನಲ್ ಪಾರ್ಕ್ ಅಂತ ಅನೌನ್ಸ್ ಮಾಡಿಸಿ ಅಲ್ಲಿ ಬೇರೆ ಯಾರಿಗೂ ಓಡಾಡೋಕ್ಕೆ ಬಿಡದೆ ನಾವಿಬ್ಬರು ಮಾತ್ರ ಇರಬೇಕು ಅನ್ನಿಸ್ತಾ ಇದೆ ಯಜಮಾನ್ರೆ. ನ್ಯಾಷನಲ್ ಪಾರ್ಕ್, ಹೃದಯ, ವಾವ್, ವಾಟ್ ಆನ್ ಇಮ್ಯಾಜಿನೇಷನ್. ನನ್ನ ಮನಸ್ಸಲ್ಲಿರೋದು ಬನ್ನೀರ್ಘಟ್ಟ, ಬಂಡೀಪುರ, ನಾಗರಹೊಳೆ ಎಲ್ಲ ನ್ಯಾಷನಲ್ ಪಾರ್ಕ್ಗಿಂತ ದೊಡ್ಡದಾಗಿರೋ ನ್ಯಾಷನಲ್ ಪಾರ್ಕು. ಅದಕ್ಕೆ ನೀವೇ ರಾಜ, ನಾನೇ ರಾಣಿ. ಈ ಲೈನ್ಸ್ ಯಾಕೆ ಬರ್ತಿರ್ಬೋದು? ಯಾವ ಲೈನ್ ರೀ? ಈಗ ನೀನಿಲ್ಲಿ, ನಾನಲ್ಲದೆ ನಿಮ್ಮ ಡೌಟ್ನ ಇನ್ಯಾರು ಕ್ಲಿಯರ್ ಮಾಡೋಕ್ಕಾಗುತ್ತೆ? ಯಾವ ಲೈನ್ ತೋರಿಸಿ. ಓ, ಈ ಲೈನಾ? ಏನು ಬರೆದಿದೆ ಅಂದರೆ, ನೀವು ಆದಷ್ಟು ಬೇಗ MBBS ಓದಿ MD ಮಾಡಿ ಹಾರ್ಟ್ ಸರ್ಜನ್ ಆಗಬೇಕು ಅಂತ ಬರೆದಿದೆ. ಯಾಕಂದರೆ ನೀವು ನನ್ನ ನೋಡಿದ ತಕ್ಷಣ ನನ್ನ ಹಾರ್ಟ್ ಬೀಟು ಫಾಸ್ಟಾಗಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ನನ್ನ BP, ಶುಗರು ಎಲ್ಲ ಮೇಲೆ ಕೆಳಗಡೆ ಹೋಗುತ್ತಲ್ವಾ? ಯಾಕೆಂದರೆ ನೀವು ನನ್ನ ಹಾರ್ಟಲ್ಲಿ ಬಚ್ಚಿಟ್ಕೊಂಡಿದ್ದೀರಾ. ನನ್ನ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ಸರಿ ಮಾಡಬೇಕು ಅಂತ ಬರೆದಿದೆ. ಬೇರೆ ಡಾಕ್ಟರ್ಸು ಸರಿ ಮಾಡ್ಬೋದು, ಆದರೆ ಆ ಕೀ ನಿಮ್ಮ ಹತ್ರ ಇದೆಯಲ್ಲ, ಅದನ್ನು ನೀವೇ ಸರಿ ಮಾಡಬೇಕು. ಅದಕ್ಕೆ ಆದಷ್ಟು ಬೇಗ MBBS ಮಾಡಿ MD ಮಾಡಿ ಹಾರ್ಟ್ ಸರ್ಜನ್ ಆಗಿ ಅಂತ ಬರೆದಿದೆ. ವಾವ್, ತುಂಬ ಇಂಟೆನ್ಸ್ಟಾಗಿ ಲವ್ ಮಾಡೋರು ಮಾತ್ರ ಈ ಥಾಟ್ಸ್ ಬರೋಕ್ಕೆ ಸಾಧ್ಯ. ನನ್ನ ಬೆಳದಿಂಗಳ ಬಾಲೆ ನನ್ನನ್ನು ಅಷ್ಟು ಇಷ್ಟಪಡ್ತಾರೆ. ಜಗತ್ತಲ್ಲಿ ಲವ್ ಅನ್ನೋ ಯೂನಿವರ್ಸಿಟಿಯಲ್ಲಿ ನೀವು ಫಸ್ಟ್ ಬಂದರೆ
ಬೆಳದಿಂಗಳ ಬಾಲೆ ಸೆಕೆಂಡ್ ಬರ್ತಾಳೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಆ ಬೆಳದಿಂಗಳ ಬಾಲೆ ಮೇಲೆ ನನಗೂ ಪ್ರೀತಿ ಜಾಸ್ತಿ ಆಗ್ತದೆ. ಹೌದಾ ರೀ? ಬೆಳದಿಂಗಳ ಬಾಲೆ ಅಂದ್ರೆ ಬೇರೆ ಯಾರು ಅಲ್ಲ, ನಾನೇ. ಶರಪ್, ನೀನು ಬೆಳದಿಂಗಳ ಬಾಲೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೀರಿಯಲ್ ನೋಡಿ ತಲೆ ಹರಟೆ ಮಾಡೋದಕ್ಕೆ ಅಮ್ಮನ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋಕ್ಕೆ ಮಾತ್ರ ಸಾಧ್ಯ. ಈ ಲೆವೆಲ್ ಲವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರು ಬರೀ ನನ್ನ ಬೆಳದಿಂಗಳ ಬಾಲೆಗೆ ಮಾತ್ರ ಆಗೋದು. ಇದೆಲ್ಲ ಕನ್ಸ.